ಧನಲಾಭವಿದೆ. ಈ ವಾರವೂ ಕೂಡ ಮೇಷರಾಶಿಯವರಿಗೆ ಉತ್ತಮ ಧನಲಾಭವಿರತಕ್ಕಂಥದ್ದು. ಈ ವಾರ ವೃಷಭ ರಾಶಿಯವರಿಗೆ ಅಷ್ಟು ಸೌಖ್ಯವಿಲ್ಲ. ನಾನಾ ರೀತಿಯ ಚಿಂತೆ, ನಾನಾ ರೀತಿಯ ಸಮಸ್ಯೆಗಳು ಈ ವಾರ ಮಿಥುನ ರಾಶಿಯವರನ್ನ ಕಾಡಿಸುತ್ತೆ. ಈ ವಾರ ಸಿಂಹರಾಶಿಯವರಿಗೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ ಲಾಭವನ್ನು ಅಪೇಕ್ಷೆ ಮಾಡ್ಬೋದು. ಜಾಗ್ರತೆಯಿಂದಿರತಕ್ಕಂಥದ್ದು ಕನ್ಯಾ ರಾಶಿಯವರು ಈ ವಾರ. ಕಾರ್ಯ ಅನುಕೂಲವಿದೆ. ತುಲಾರಾಶಿಯವರಿಗೆ ಈ ವಾರ ಉತ್ತಮ ಕಾರ್ಯ ಅನುಕೂಲ ಇರತಕ್ಕಂಥದ್ದು. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರದ ವಿಶೇಷ ಸಂಚಿಕೆ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಕವಡೆ ಶಾಸ್ತ್ರದ ಮುಖಾಂತರ ವಿಶೇಷವಾಗಿ ಈ ಸಂಪೂರ್ಣ ವಾರ ಅಂದರೆ ದಿನಾಂಕ 29ನೇ ತಾರೀಕಿನಿಂದ 4ನೇ ತಾರೀಕುವರೆಗೂ ಆಗತಕ್ಕಂಥ ನಿಮ್ಮ ಜೀವನದ ಆಗುಹೋಗುಗಳು, ಲಾಭ ನಷ್ಟಗಳನ್ನು ಕವಡೆ ಶಾಸ್ತ್ರದ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಪರಭವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ 2ನೇ ತಾರೀಕು ಮುಕ್ತಾಯವಾಗಿ ಕೃಷ್ಣ ಪಕ್ಷ ಪ್ರಾರಂಭ ಆಗತಕ್ಕಂಥದ್ದು. ಇದು ಈ ವಾರದ ಪಂಚಾಂಗದ ಫಲ. ಇನ್ನು ಈ ವಾರ ಏನೇನು ವಿಶೇಷಗಳಿದೆ, ಏನು ಆಚರಣೆಗಳು ಈ ವಾರ ಕರ್ನಾಟಕದಾದ್ಯಂತ ಆಗತಕ್ಕಂಥದ್ದು ಅಂತ ಹೇಳಿದ್ರೆ, ದಿನಾಂಕ 30ನೇ ತಾರೀಕು ಸೋಮವಾರ ತುಂಬ ವಿಶೇಷವಾಗಿ ದಕ್ಷಿಣ ಕಾಶಿ ಎಂದೇ ಕರೆಸಿಕೊಳ್ಪಡುವ ಶ್ರೀಕಂಠೇಶ್ವರನ ಸನ್ನಿಧಿ ನಂಜನಗೂಡಿನಲ್ಲಿ ಪಂಚರಥೋತ್ಸವ ಇರತಕ್ಕಂಥದ್ದು. ವರ್ಷಕ್ಕೊಂದು ಬಾರಿ ಆಗತಕ್ಕಂಥ ಉತ್ಸವ ಬಹಳ ವಿಶೇಷ. ನಂಜನಗೂಡು ಅಂದರೆ ಮೈಸೂರು ಜಿಲ್ಲೆಯ ನಂಜನಗೂಡು ಇರತಕ್ಕಂಥ ಶ್ರೀಕಂಠೇಶ್ವರನ ಸನ್ನಿಧಾನದಲ್ಲಿ ಮಹಾ ಉತ್ಸವಾದಿಗಳು ನಡೆಯುತ್ತೆ. ಲಕ್ಷಾಂತರ ಭಕ್ತಾದಿಗಳು ಈ ಉತ್ಸವದಲ್ಲಿ ಭಾಗವಹಿಸಿ ಶ್ರೀಕಂಠೇಶ್ವರನ ಅನುಗ್ರಹವನ್ನು ಪಡೆದುಕೊಳ್ತಾರೆ. ನೀವು ಕೂಡ ಆ ದಿನ ಶಕ್ತಿನುಸಾರವಾದರೆ ದೇವರ ಸನ್ನಿಧಾನಕ್ಕೆ ಹೋಗಿ ನಂಜನಗೂಡಿಗೆ ಅನುಗ್ರಹವನ್ನು ಪಡೆದುಕೊಳ್ಳಿ. ಇಲ್ಲ ತುಂಬ ಆಗ್ತಾ ಇಲ್ಲ ಅಂದರೆ ನಿಮ್ಮ ಮನೆ ಹತ್ರ ಇರತಕ್ಕಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ಅರ್ಚನಾದಿಗಳನ್ನು, ಅಭಿಷೇಕಗಳನ್ನು ಮಾಡಿಸಿ ಖಂಡಿತ ಶಿವನ ಅನುಗ್ರಹದಿಂದ ಇರತಕ್ಕಂಥ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ. ಆರೋಗ್ಯ ವೃದ್ಧಿ ಸಹಿತವಾಗಿ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಕಾಣುವಂತಾಗ್ತದೆ. ಹಾಗೆ ದಿನಾಂಕ 1ನೇ ತಾರೀಕು ಬುಧವಾರ ಇರತಕ್ಕಂಥದ್ದು ಬೆಂಗಳೂರು ಕರಗ. ಬೆಂಗಳೂರು ಕರಗ ಅಂತ ಹೇಳಿದ್ರೆ ಕಣ್ಣಿಗೆ ಹಬ್ಬ. ಅದನ್ನು ಕಣ್ಣು ತುಂಬಿಸ್ಕೊಳ್ತಕ್ಕಂಥದ್ದೇ ಪರಮಾನಂದ. ಕರಗವನ್ನು ನೋಡಿದ್ರೆ ಸಾಕು ಇರತಕ್ಕಂಥ ಈ ಜನ್ಮದ ಕರ್ಮಗಳು ಕಳಿಯುತ್ತೆ ಅಂತ ಹೇಳ್ತಾರೆ ತುಂಬ ಜನ. ವಿಶ್ವವಿಖ್ಯಾತ ಕರಗ ಈ ಬುಧವಾರ ಇರತಕ್ಕಂಥದ್ದು. ಬೆಂಗಳೂರಿನ ಜನಕ್ಕೆ ದೊಡ್ಡ ಹಬ್ಬ ಇದು. ಬೆಂಗಳೂರು ಸುತ್ತಮುತ್ತ ಜಿಲ್ಲೆಯವರೆಲ್ಲರೂ ಹೋಗ್ತಾರೆ ಕರಗವನ್ನು ನೋಡೋದಕ್ಕೆ. ಖಂಡಿತ ಆ ದ್ರೌಪದಿ ದೇವಿಯ ಅನುಗ್ರಹದಿಂದ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಕರಗ ದೇವತೆಯ ದರ್ಶನದಿಂದ ನಿಮಗೆ ಲಭಿಸತಕ್ಕಂಥದ್ದು. ಹಾಗೆಯೇ ದಿನಾಂಕ 2ನೇ ತಾರೀಕು ಗುರುವಾರ ಹುಣ್ಣಿಮೆ ಇರತಕ್ಕಂಥದ್ದು. ವಿಷ್ಣುವಿನ ಆರಾಧನೆ ಯಥೇಚ್ಛವಾಗಿ ಮಾಡಿ ಖಂಡಿತ ಜೀವನದಲ್ಲಿ ಉತ್ತಮ ಅಭಿವೃದ್ಧಿಯನ್ನು ನೋಡುವಂತಾಗ್ತಿದೆ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳ್ಕೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 14 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಈ ವಾರವೂ ಕೂಡ ಮೇಷರಾಶಿಯವರಿಗೆ ಉತ್ತಮ ಧನಲಾಭವಿರತಕ್ಕಂಥದ್ದು. ನೂತನ ಆಭರಣವನ್ನು ಖರೀದಿ ಮಾಡತಕ್ಕಂಥ ಯೋಗವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ವಸ್ತ್ರವನ್ನು ಖರೀದಿ ಮಾಡತಕ್ಕಂಥ ದೊಡ್ಡ ಯೋಗ ಇರತಕ್ಕಂಥದ್ದು ಹೆಣ್ಣುಮಕ್ಕಳಿಗೆ ಈ ವಾರ. ಮನೆಯಲ್ಲಿ ಸಂಭ್ರಮದ ವಾತಾವರಣ, ಹಿತೈಷಿಗಳೊಂದಿಗೆ ಇನ್ನೊಂದಷ್ಟು ಸಮಯವನ್ನು ಕಳೆದು ಮನಸ್ಸಿಗೆ ನೆಮ್ಮದಿಯನ್ನು ಪಡೆದುಕೊಳ್ಳತಕ್ಕಂಥ ವಾರವಿದು. ನಾನಾ ರೀತಿಯ ಅನುಕೂಲಗಳು. ಹಿಂದೆ ಮಾಡತಕ್ಕಂಥ ಹಣಕಾಸಿನ ಸಾಲವನ್ನು ತೀರಿಸಿಕೊಂಡು ಅಭಿವೃದ್ಧಿ ಕಡೆ ಮುನ್ನುಗ್ತಾ ಇದ್ದೀನಿ ಅಂಥೇಳಿ ಮನಸ್ಸಿಗೆ ಸಮಾಧಾನ ಪಟ್ಕೊಳ್ತಕ್ಕಂಥ ವಾರ. ಎಲ್ಲ ರೀತಿಯ ಮನಸ್ಸಿನ ಚಂಚಲತೆ, ಚಿಂತೆ ದೂರವಾಗತಕ್ಕಂಥ ವಾರ. ಹಾಗೂ ಒಳ್ಳೆಯ ಲಕ್ಷ್ಮಿ ಅನುಗ್ರಹವನ್ನು ಪಡೆದುಕೊಳ್ಳತಕ್ಕಂಥ ವಾರ. ಧನಾಕರ್ಷಣೆ ತುಂಬ ಚೆನ್ನಾಗಾಗುತ್ತೆ ಮೇಷರಾಶಿಯವರು ಈ ವಾರ.
ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಲಾಭವನ್ನು ಕೂಡ ನೋಡುವಂತರಾಗ್ತೀರ. ಮನೆಯಲ್ಲಿ ನೆಮ್ಮದಿ ಸಹಿತವಾಗಿ ಎಲ್ಲ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರ. ಪ್ರತಿಯೊಬ್ಬ ರಾಶಿಯವರು ಅಪೇಕ್ಷೆ ಮಾಡತಕ್ಕಂಥದ್ದು ಈ ಎಲ್ಲ ಶುಭಫಲವನ್ನೇ ಪ್ರತಿ ವಾರ. ಆದರೆ ಮೇಷರಾಶಿಯವರಿಗೆ ಭಗವಂತ ಈ ವಾರ ಎಲ್ಲವನ್ನು ಕೂಡ ಕರುಣಿಸಿಕೊಟ್ಟಿದ್ದಾನೆ. ಈ ಎಲ್ಲ ಫಲವನ್ನು ಸದುಪಯೋಗಪಡಿಸ್ಕೊಳ್ಳಿ, ಖಂಡಿತ ಜೀವನ ಸುಂದರವಾಗಿರತಕ್ಕಂಥದ್ದು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ಈ ವಾರ ತಿಳ್ಕೊಳ್ಳೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು 12 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಈ ವಾರ ವೃಷಭ ರಾಶಿಯವರಿಗೆ ಅಷ್ಟು ಸೌಖ್ಯವಿಲ್ಲ. ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳನ್ನು ಎಚ್ಚರಿಕೆಯಿಂದ ಮಾಡತಕ್ಕಂಥವರಾಗಿ, ಕಳ್ಳರ ಕಾಟ, ನಯವಂಚಕರ, ಮೋಸಗಾರರ ಸಂಕಷ್ಟ ಹಾಗೂ ಶತ್ರುವಿನ ಬಾಧೆ ಈ ವಾರ ನಿಮಗೆ ಯಥೇಚ್ಛವಾಗಿ ಕಾಡಿಸುತ್ತೆ. ಜನರ ವಿರೋಧವನ್ನು ಕಟ್ಟಿಕೊಡ್ತೀರಾ. ವಸ್ತುಗಳು ಕಳೆದುಕೊಳ್ಬೋದು. ವೃಷಭ ರಾಶಿಯವರು ಈ ವಾರ ಜಾಗ್ರತೆ. ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ದ್ರವ್ಯ ಹಾನಿಯಾಗತಕ್ಕಂಥದ್ದು. ಕೆಲಸದ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳೇ ನಿಮ್ಮ ಕೆಲಸವನ್ನು ಕದ್ದು ನಾನು ಮಾಡಿದ್ದೇನೆ ಅಂತೇಳಿ ಪ್ರಶಂಸೆ ತೆಗೆದುಕೊಳ್ತಕ್ಕಂಥ ವಾರವಾಗಿಬಿಡುತ್ತೆ. ಅಷ್ಟು ಸೂಕ್ತವಲ್ಲ ವೃಷಭ ರಾಶಿಯವರಿಗೆ ಈ ವಾರವೂ ಕೂಡ. ನಾನಾ ರೀತಿಯ ಭಯದ ವಾತಾವರಣ, ತೊಂದರೆಗಳು, ತಾಪತ್ರಯಗಳು, ಜನರ ನಿಷ್ಠೂರ, ಈ ಥರ ಒಂದಲ್ಲ ಒಂದು ಈ ವಾರ ಯಥೇಚ್ಛವಾಗಿ ನಿಮ್ಮನ್ನು ಬಾಧಿಸುತ್ತೆ. ಅಭಿವೃದ್ಧಿಯನ್ನು ನೋಡತಕ್ಕಂಥದ್ದೇ ಕಷ್ಟವಾಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ 2 ಬಾರಿ ಯೋಚನೆ ಮಾಡಿ ತದನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ. ಖಂಡಿತ ಈ ವಾರ ಅಭಿವೃದ್ಧಿಯನ್ನು ನೋಡುವಂತರಾಗ್ತಾರೆ. ವೃಷಭ ರಾಶಿಯವರು ಈ ವಾರ ಶಕ್ತಿಯನುಸಾರವಾಗಿ ಆದಿತ್ಯಾದಿ ನವಗ್ರಹಗಳ ಆರಾಧನೆ ಮಾಡಿ. ಪ್ರತಿನಿತ್ಯ ಅಥವಾ ಬುಧವಾರ ಶನಿವಾರ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕತಕ್ಕಂಥದ್ದು, ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡತಕ್ಕಂಥದ್ದು, ದೀಪಕ್ಕೆ ತುಳಸಿಗಳನ್ನು ದಾನವಾಗಿ ಕೊಡತಕ್ಕಂಥದ್ದು, ಪುಷ್ಪವನ್ನು ದಾನವಾಗಿ ಕೊಡತಕ್ಕಂಥದ್ದು, ಈ ಥರ ನಿಮ್ಮ ಶಕ್ತಿಯನುಸಾರ ಸೇವೆಯನ್ನು ಮಾಡಿ ಖಂಡಿತ ವೃಷಭ ರಾಶಿಯವರಿಗಿರತಕ್ಕಂಥ ಸ್ವಲ್ಪ ಮಟ್ಟದ ಗ್ರಹಚಾರ ಕಮ್ಮಿ ಆಗ್ತಾ ಬರತಕ್ಕಂಥದ್ದು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಟ್ಟು 15 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ನಾನಾ ರೀತಿಯ ಚಿಂತೆ, ನಾನಾ ರೀತಿಯ ಸಮಸ್ಯೆಗಳು ಈ ವಾರ ಮಿಥುನ ರಾಶಿಯವರನ್ನ ಕಾಡಿಸುತ್ತೆ. ಕೆಲಸ ಕಾರ್ಯಗಳಲ್ಲಿ ಅಷ್ಟು ಅಂದುಕೊಂಡಂತಹ ಲಾಭವನ್ನು ನೋಡೋಕ್ಕೆ ಸಾಧ್ಯವಾಗುವುದಿಲ್ಲ. ಲಾಭಕ್ಕಿಂತ ಖರ್ಚಾಗತಕ್ಕಂಥದ್ದು ಈ ವಾರ ಜಾಸ್ತಿ. ಸಮಸ್ಯೆಗಳು ಒಂದಲ್ಲ ಒಂದು ನಿಮ್ಮನ್ನು ಈ ವಾರ ಬಾಧಿಸುತ್ತೆ. ಏನೇ ನಿರ್ಧಾರ ತೆಗೆದುಕೊಳ್ಬೇಕಾದ್ರೂ ಕೂಡ ಕಾನ್ಫಿಡೆನ್ಸ್ ಲೆವೆಲ್ ಅಷ್ಟು ನಿಮಗೆ ಈ ವಾರ ಸಪೋರ್ಟ್ ಮಾಡೋದಿಲ್ಲ. ಕೆಲಸ ಕಾರ್ಯಗಳಲ್ಲಿ ಅಲ್ಪಮಿತಿಯ ಜಯ. ಆದರೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಒಳ್ಳೆಯ ಲಾಭವನ್ನು ವಾರದ ಅಂತ್ಯಭಾಗದಲ್ಲಿ ಶ್ರಮಪಟ್ಟಷ್ಟು ಸುಖವನ್ನು ಈ ವಾರ ಕಾಣುವಂತಾಗ್ತದೆ. ಅಂದರೆ ಎಷ್ಟು ಶ್ರಮ ಪಡ್ತೀರಾ, ಎಷ್ಟು ಕೆಲಸ ಕಾರ್ಯ ಮಾಡ್ತೀರಾ, ಅಷ್ಟು ಲಾಭ ಪಡೆದುಕೊಳ್ತೀರಾ. ಶ್ರಮದ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆದರೂ ಕೂಡ ಲಾಭ ಗಳಿಸೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮಿಥುನ ರಾಶಿಯವರಿಗೂ ಸ್ವಲ್ಪ ಇದು ಈ ವಾರ ಎಚ್ಚರಿಕೆ ಜೇಡತಕ್ಕಂಥ ವಾರವಾಗುತ್ತೆ. ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿ ಮಿಥುನ ರಾಶಿಯವರಿಗೆ ವಾರ. ದುರ್ಗೆ ಇರತಕ್ಕಂಥ ಎಲ್ಲ ದುರ್ಗತಿಗಳನ್ನು ದೂರ ಮಾಡಿಕೊಡ್ತಾಳೆ. ಮನಸ್ಸಲ್ಲಿರತಕ್ಕಂಥ ಅಭಿಲಾಷೆ ಈಡೇರುತ್ತೆ. ಭಗವತಿಯೇ ರಕ್ಷಾಕೂಚವಾಗಿದ್ದು ಎಲ್ಲ ರೀತಿಯ ಅನುಗ್ರಹವನ್ನು ಮಾಡಿಕೊಳ್ತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ಮಿಥುನ ರಾಶಿಯವರು ಈ ವಾರ ದುರ್ಗಾ ಪರಮೇಶ್ವರಿಯ ಚಾಮುಂಡೇಶ್ವರಿ ಆರಾಧನೆಯನ್ನು ಯಥೇಚ್ಛವಾಗಿ ಮಾಡತಕ್ಕಂಥದ್ದು. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಸುಖ ಭೋಜನ. ಕಟಕ ರಾಶಿಯವರು ಈ ವಾರ ಸಂಪೂರ್ಣವಾಗಿ ಸುಖ ಭೋಜನವನ್ನು ಸಿವೇತಕ್ಕಂಥ ವಾರವಾಗಿರುತ್ತೆ. ಕೆಲಸ ಕಾರ್ಯದಲ್ಲಿ ಉತ್ತಮ ಅನುಗ್ರಹವನ್ನು ಅಂದರೆ ಲಕ್ಷ್ಮಿ ಅನುಗ್ರಹವನ್ನು ಪಡೆದುಕೊಳ್ತೀರಾ. ಸಂಶಯವೇ ಬೇಡ. ಈ ವಾರ ಏನೇ ಕೆಲಸ ಕಾರ್ಯ ಪ್ರಾರಂಭಿಸಿದರೂ, ಏನೇ ಕೆಲಸ ಕಾರ್ಯ ಕೈಗೆತ್ಕೊಂಡ್ರೂ ಒಳ್ಳೆ ಲಾಭ, ಒಳ್ಳೆ ಜಯತ್ವ ಕಟ್ಟಿಟ್ಟ ಬುತ್ತಿ.
ಭಗವಂತನ ಅನುಗ್ರಹದಿಂದ ಈ ವಾರ ನೆಮ್ಮದಿಯನ್ನು ಕಾಣುವಂತರಾಗ್ತೀರಾ. ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಗುರುತಿಸುವಿಕೆ ಆಗುತ್ತೆ. ಮನೆಯಲ್ಲಿ ಕೂಡ ನಾನಾ ಸಮಸ್ಯೆಗಳು ದೂರವಾಗಿ ನಿಮ್ಮ ಪೋಷಕರು ನಿಮ್ಮ ಬೆಂಬಲವಾಗಿ ನಿಂತ್ಕೊಂಡು ಇನ್ನೂ ಯಥೇಚ್ಛವಾಗಿ ಕೆಲಸ ಕಾರ್ಯ ಮಾಡೋದಕ್ಕೆ ಉತ್ತೇಜನವನ್ನು ಕೊಡ್ತಾರೆ. ಇರತಕ್ಕಂಥ ಸಣ್ಣ ಪುಟ್ಟ ಮನಸ್ತಾಪಗಳು ಆತ್ಮೀಯರೊಂದಿಗೆ ಇದ್ದಿತ್ತಲ್ಲ ಎಲ್ಲವೂ ದೂರವಾಗುತ್ತೆ. ವಸ್ತುಗಳನ್ನು ಹಾಗೂ ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಮನಸ್ಸನ್ನು ತಿಳಿ ಮಾಡಿಕೊಳ್ತಾರೆ. ಈ ವಾರ ಕಟಕ ರಾಶಿಯವರಿಗೆ ಶುಭದ ವಾರ, ಯಾವುದೇ ಅನುಮಾನವೇ ಬೇಡ. ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಭಗವಂತ ಈ ವಾರ ನಿಮಗೆ ಕರುಣಿಸಿಕೊಟ್ಟಿದ್ದಾನೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 9 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಈ ವಾರ ಸಿಂಹರಾಶಿಯವರಿಗೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ ಲಾಭವನ್ನು ಅಪೇಕ್ಷೆ ಮಾಡ್ಬೋದು. ಇಂದಿನ ವಾರಕ್ಕೆ ಹೋಲಿಸ್ಕೊಂಡ್ರೆ ಖಂಡಿತ ಈ ವಾರ ಶುಭದ ವಾರವಾಗಿರುತ್ತೆ ಸಿಂಹರಾಶಿಯವರಿಗೆ. ಮನೆಗೆ ಬಂಧುಗಳ ಆಗಮನದಿಂದ ಸಂತೋಷ ಉಂಟಾಗತಕ್ಕಂಥದ್ದು, ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣತಕ್ಕಂಥ ವಾರವಾಗಿರುತ್ತೆ. ಇರತಕ್ಕಂಥ ಮನಸ್ತಾಪಗಳು ದೂರವಾಗತಕ್ಕಂಥದ್ದು, ಉತ್ತಮ ಮನಸ್ಥಿತಿಯನ್ನು ವೃದ್ಧಿ ಮಾಡಿಕೊಳ್ಳತಕ್ಕಂಥ ವಾರ. ತುಂಬ ಜನಕ್ಕೆ ಪ್ರೇಕ್ಷಣೀಯ ಸಹಿತವಾಗಿ ತೀರ್ಥಕ್ಷೇತ್ರಗಳ ದರ್ಶನ ಮಾಡತಕ್ಕಂಥ ಅನುಗ್ರಹವನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ. ಇರತಕ್ಕಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ದೂರವಾಗುತ್ತೆ. ಆರೋಗ್ಯದಲ್ಲಿ ಉತ್ತಮ ವೃದ್ಧಿಯನ್ನು ಕಾಣುವಂತರಾಗ್ತೀರ. ವಿದ್ಯಾರ್ಥಿಗಳು ವಿದ್ಯಾಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಸರಸ್ವತಿ ಅನುಗ್ರಹವನ್ನು ಪಡೆದುಕೊಳ್ಳತಕ್ಕಂಥ ವಾರವಿದು. ಮನೆಯಲ್ಲಿ ನೆಮ್ಮದಿ ಸಂತೋಷದಿಂದ ಕೂಡಿರತಕ್ಕಂಥ ವಾರ. ಬರತಕ್ಕಂಥ ಅತಿಥಿಗಳ ಆಗಮನದಿಂದ ಅವರು ಆಡತಕ್ಕಂಥ ಮಾತುಗಳು ಇನ್ನೂ ಕೂಡ ನಿಮಗೆ ಪಾಸಿಟಿವ್ ವೈಬ್ರೇಷನ್ಸ್ ತಂದುಕೊಡುತ್ತೆ ಮನೆಯಲ್ಲಿ. ಈ ವಾರ ಸಿಂಹರಾಶಿಯವರಿಗೆ ಶುಭದ ವಾರ. ಹಿಂದಿನ ವಾರ ಸ್ವಲ್ಪ ಕಷ್ಟಗಳನ್ನು ಅನುಭವಿಸಿದ್ರಿ, ಸಮಸ್ಯೆಗಳಾಗಿತ್ತು ಮಧ್ಯಭಾಗದಲ್ಲಿ. ಖಂಡಿತ ಈ ವಾರ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು, ಪ್ರಮುಖವಾಗಿ ಲಕ್ಷ್ಮೀ ಅನುಗ್ರಹವನ್ನು ಸಿಂಹರಾಶಿಯವರು ಈ ವಾರ ಪಡೆದುಕೊಳ್ತಾರೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳ್ಕೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 12 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಜಾಗ್ರತೆಯಿಂದಿರತಕ್ಕಂಥದ್ದು ಕನ್ಯಾ ರಾಶಿಯವರು ಈ ವಾರ. ಕಳ್ಳಕಾಕರ ಕಾಟ ಈ ವಾರ ಯಥೇಚ್ಛವಾಗಿ ಭಾಸುತ್ತೆ. ನಂಬಿದವರೇ ಮೋಸ ಮಾಡತಕ್ಕಂಥದ್ದು. ಸಂಪೂರ್ಣ ಎಚ್ಚರಿಕೆಯ ಹೆಜ್ಜೆ ಇಡಿ ಈ ವಾರ. ಜನರ ವಿರೋಧವನ್ನು ಕಟ್ಟಿಕೊಳ್ತೀರಾ. ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಅತಿಯಾದ ಲಾಭವನ್ನು ನೋಡೋಕ್ಕೆ ಈ ವಾರ ಸಾಧ್ಯವಾಗೋದಿಲ್ಲ. ಎಷ್ಟೇ ಕಷ್ಟಪಟ್ಟರೂ ಕೂಡ ಸಮಸ್ಯೆಗಳ ಸಾಗರವೇ ಈ ವಾರ ನಿಮಗೆ ಭಾಸತಕ್ಕಂಥದ್ದು. ಎಲ್ಲೋ ನೆಮ್ಮದಿಯನ್ನು ಕಳ್ಕೊಳ್ತಾ ಇದ್ದೀನಿ, ಎಲ್ಲೋ ಅಭಿವೃದ್ಧಿ ಪಡೆದುಕೊಳ್ತಕ್ಕಂಥ ವಿಚಾರದಲ್ಲಿ ಹಿಂದೆ ಉಳಿದಿದ್ದೀನಿ ಅಂತ ಮನಸ್ಸಿಗೆ ಭಾವನೆ ಬರತಕ್ಕಂಥ ವಾರವಿದು. ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಪ್ರಯತ್ನಪಟ್ಟರೂ ಕೂಡ ಸುಖವನ್ನು, ಮನಸ್ಸಿಗೆ ನೆಮ್ಮದಿಯನ್ನು ಪಡೆದುಕೊಳ್ಳೋದಕ್ಕೆ ಆಗದೆ ಒದ್ದಾಡತಕ್ಕಂಥ ವಾರವಿದು. ಸಮಸ್ಯೆಗಳು, ಮನಸ್ಸಿಗೆ ಏನೋ ಒಂಥರ ಚಿಂತೆ ಕಾಡತಕ್ಕಂಥ ಹಾಗೂ ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು, ಮನಸ್ತಾಪ ಆಗತಕ್ಕಂಥ ವಾರವಿದು. ಕನ್ಯಾ ರಾಶಿಯವರಿಗೆ ಈ ವಾರ ಅಷ್ಟು ಶುಭದ ವಾರವಲ್ಲ. ಸ್ವಲ್ಪ ಜಾಗ್ರತೆಯಿಂದ ಎಚ್ಚರಿಕೆ ಹೆಚ್ಚಿ ಶಕ್ತಿ ಅನುಸಾರವಾಗಿ ವಿಷ್ಣುವಿನ ಆರಾಧನೆ ಮಾಡುವಂತರಾಗಿ ಕನ್ಯಾ ರಾಶಿಯವರು ಈ ವಾರ. ಭಗವಂತ ವಿಷ್ಣುವಿನ ಅನುಗ್ರಹದಿಂದ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಹಾಗೂ ಮನಸ್ಸಲ್ಲಿ, ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗತಕ್ಕಂಥದ್ದು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 10 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕಾರ್ಯ ಅನುಕೂಲವಿದೆ. ತುಲಾರಾಶಿಯವರಿಗೆ ಈ ವಾರ ಉತ್ತಮ ಕಾರ್ಯ ಅನುಕೂಲ ಇರತಕ್ಕಂಥದ್ದು. ಆತ್ಮೀಯರೊಂದಿಗೆ ಇನ್ನೂ ಕೂಡ ಆತ್ಮೀಯತೆ ಯಥೇಚ್ಛವಾಗಿ ಬಾಂಡಿಂಗ್ ಚೆನ್ನಾಗಿ ಗಟ್ಟಿಯಾಗತ್ತೆ. ಅವರು ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಂತ್ಕೊಂಡು ನಿಮ್ಮ ಕೆಲಸದ ಕಾರ್ಯದಲ್ಲಿ ವಿಚಾರದಲ್ಲಿ ಸಹಾಯವನ್ನು ಮಾಡ್ತಾರೆ. ಇರತಕ್ಕಂಥ ಮನಸ್ತಾಪಗಳು ದೂರವಾಗುತ್ತೆ. ಮನೆಯಲ್ಲಿ ನೆಮ್ಮದಿ ನೆಲೆಸತಕ್ಕಂಥದ್ದು. ಕಾರ್ಯದ ಕ್ಷೇತ್ರದಲ್ಲಿ ಮನೆಯಲ್ಲಿ ನೆಮ್ಮದಿ ನೆಲೆಸತಕ್ಕಂಥದ್ದು. ಕಾರ್ಯದ ಕ್ಷೇತ್ರಗಳಲ್ಲಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತೀರಾ.
ಸಂಶಯವೇ ಬೇಡ. ಈ ವಾರ ಯಾರು ಹೊಸ ಕೆಲಸ ಕಾರ್ಯ ಉದ್ಯೋಗವನ್ನು ಶುರು ಮಾಡಬೇಕು ಅಂತಿರ್ತಾರೋ ಅವರಿಗೆ ಶುಭದ ವಾರ. ಪ್ರಾರಂಭಿಸಿ. ಭಗವಂತನ ಅನುಗ್ರಹದಿಂದ ಖಂಡಿತವಾಗಿಯೂ ಲಾಭವನ್ನು ಪಡೆದುಕೊಳ್ತೀರಾ, ಅಭಿವೃದ್ಧಿಯನ್ನು ಹೊಂದುತ್ತೀರಾ. ತುಂಬ ಜನದ ಆಸೆ ಇದೆ ತುಲಾರಾಶಿಯವರಿಗೆ ಹೊಸ ಸ್ವಂತ ಉದ್ಯೋಗವನ್ನು ಶುರು ಮಾಡಬೇಕು, ಸ್ವಂತವಾಗಿ ಏನಾದ್ರು ಜೀವನವನ್ನು ಕಟ್ಕೊಳ್ಬೇಕು ಅಂತ. ಖಂಡಿತ ಇದು ರೈಟ್ ಟೈಮ್. ದಿಸ್ ಇಸ್ ದ ರೈಟ್ ಟೈಮ್. ಶುರು ಮಾಡಿ ವರ್ಷ ತುಲಾರಾಶಿ ಈ ವಾರವೇ. ಎಲ್ಲ ಅಭಿವೃದ್ಧಿಯನ್ನು ಖಂಡಿತವಾಗಿ ಭವಿಷ್ಯದಲ್ಲಿ ಕಾಣುವಂತರಾಗ್ತೀರಾ. ಹಣಕಾಸಿನ ವಿಚಾರವಾಗಿ ಇರತಕ್ಕಂಥ ಒಂದಷ್ಟು ವ್ಯಾಜ್ಯ ಸಾಲಬಾಧೆಗಳು ದೂರವಾಗುತ್ತೆ. ಹಣಕಾಸಿನ ವೃದ್ಧಿಯನ್ನು ಕಾಣುವಂತರಾಗ್ತೀರಾ. ನಿಮ್ಮ ಸ್ನೇಹಿತರು ನಿಮ್ಮ ಕಷ್ಟದ ಸಮಯದಲ್ಲಿ ಬಂದು ನಿಂತ್ಕೊಳ್ಳುವಂತರಾಗ್ತಾರೆ. ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂತರಾಗಿ ನಿಮ್ಮನ್ನು ಇನ್ನು ಯಥೇಚ್ಛವಾಗಿ ಕೆಲಸ ಕಾರ್ಯ ಮಾಡೋಕ್ಕೆ ಉತ್ತೇಜನವನ್ನು ಕೊಡ್ತಾರೆ. ಅಂದರೆ ತುಲಾರಾಶಿಯವರಿಗೆ ಈ ವಾರ ಶುಭದ ವಾರ. ಮುಂದುವರಿದು ಯಾವುದೇ ರೀತಿಯ ಸಂಶಯ ಬೇಡ, ಒಳ್ಳೆ ಲಾಭವನ್ನು ನೋಡುವಂತರಾಗ್ತಾರೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೀವು ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 15 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರೋ ಅಷ್ಟು ಲಾಭವನ್ನು ಈ ವಾರ ಗಳಿಸ್ಕೊಳ್ಳುವಂಥ ಆಗ್ತದೆ. ವೃಶ್ಚಿಕ ರಾಶಿ ಚಿಂತೆ ತೇಜ್ಪ ಕಾಡಿಸುತ್ತೆ. ಸ್ವಲ್ಪ ಮಟ್ಟಿಗೆ ವಿರೋಧವನ್ನು ಕಟ್ಟಿಕೊಳ್ತೀರಾ. ಎಚ್ಚರಿಕೆ ಹೆಜ್ಜೆ ಇಟ್ಟರು ಕೂಡ ಶ್ರಮದ ಕೆಲಸ ಈ ವಾರ ಯಥೇಚ್ಛವಾಗಿ ಮಾಡುವಂತರಾಗಬೇಕು. ನಾನಾ ರೀತಿಯ ವ್ಯಾಜ್ಯಗಳು ನಿಮ್ಮನ್ನು ಕಾಡಿಸುತ್ತೆ. ನೀವು ಬೇಡ ಆದರೂ ಕೂಡ ವ್ಯಾಜ್ಯ ನಿಮ್ಮನ್ನು ಬಿಟ್ಟೋಗೋದೇ ಇಲ್ಲ ಈ ವಾರ. ಜನರು ನಿಮ್ಮ ವಿರುದ್ಧ ಬಸ್ಲತ್ತನ್ನು ಮಾಡತಕ್ಕಂಥದ್ದು ಜಾಸ್ತಿ ಆಗತ್ತೆ. ಇವರ ಶತ್ರುವಿನ ಬಾಧೆ ಯಥೇಚ್ಛವಾಗಿ ಕಾಡಿಸತಕ್ಕಂಥದ್ದು ಪ್ರಮುಖ. ಹಿತಶತ್ರುಗಳು ಯಥೇಚ್ಛವಾಗಿ ನಿಮ್ಮ ವಿರುದ್ಧ ದೊಡ್ಡ ಶತ್ರುವಿನ ಜಾಲವನ್ನು ಎಳಿತಾರೆ. ನಿಮಗೆ ಮೋಸ ಮಾಡತಕ್ಕಂಥ, ಬೆನ್ನಿಗೆ ಚೂರಿ ಹಾಕತಕ್ಕಂಥ ಆತ್ಮೀಯರು ಈ ವಾರ ನಿಮಗೆ ಕಣ್ಣ ಮುಂದೆ ಬರತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಜನರೊಂದಿಗೆ ಎಷ್ಟೇ ಆತ್ಮೀಯತೆಯಿಂದ ಎಷ್ಟೇ ಸಹಾಯ ಮಾಡಿದ್ರು ಕೂಡ ಕೊನೆಯ ಭಾಗದಲ್ಲಿ ಒಂದಲ್ಲ ಒಂದು ಕುಂಕು ಮಾತನಾಡಿ ನಿಮ್ಮ ಮನಸ್ಸಿಗೆ ಬೇಜಾರನ್ನು ಮಾಡ್ತಾರೆ. ಸಾಕಾಗ್ಬಿಡಿದೆ ಅನ್ನೋ ಮಟ್ಟಿಗೆ ಈ ವಾರ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಹಾಗೆ ಕೆಲಸ ಕಾರ್ಯದಲ್ಲಿ ಮಂದಗತಿಯ ಅಭಿವೃದ್ಧಿಯೂ ಲಾಭವನ್ನು ಕೂಡ ವಾರದ ಅಂತ್ಯ ಭಾಗದಲ್ಲಿ ಕಾಣುವಂತಾಗ್ತದೆ. ಈ ವಾರ ವೃಶ್ಚಿಕ ರಾಶಿಯು ಶಿವನ ಆರಾಧನೆ ಯಥೇಚ್ಛವಾಗಿ ಮಾಡಿ. ಆ ಶ್ರೀಕಂಠೇಶ್ವರ, ನಂಜುಂಡೇಶ್ವರ, ಖಂಡಿತ ಮಹಾಶಿವ ಮೆಲ್ಲ ಸಂಕಷ್ಟವನ್ನು ಶತ್ರುವಾದದಿಂದ ದೂರ ಮಾಡಿ ಉತ್ತಮ ಆರೋಗ್ಯವನ್ನು, ಉತ್ತಮ ಮಾನಸಿಕ ಆರೋಗ್ಯಗಳನ್ನು ವೃದ್ಧಿ ಮಾಡಿಕೊಡ್ತಾರೆ. ಮುಂದಿನ ರಾಶಿ ಧನುರಾಶಿ. ಈ ಧನುರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಧನುರಾಶಿಯವರಿಗೆ ಒಟ್ಟು 6 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಅಶುಭ ವಾರ್ತೆಯನ್ನು ಕೇಳುವಿರಿ. ಜನರೊಂದಿಗೆ ವಾದ ವಿವಾದದಿಂದ ನಾನಾ ರೀತಿ ಮನಸ್ತಾಪಗಳು ವೃದ್ಧಿಯಾಗತ್ತೆ. ಧನುರಾಶಿಯವರಿಗೆ ಅಷ್ಟು ಶುಭದ ವಾರ ಅಲ್ಲ ಈ ವಾರ. ಆರ್ಥಿಕ ನಷ್ಟವನ್ನು, ಸಂಕಷ್ಟವನ್ನು ಎದುರಿಸಬೇಕಾಗತಕ್ಕಂಥದ್ದು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಭಿವೃದ್ಧಿಯನ್ನು ಕಾಣದಾಗತಕ್ಕಂಥ ವಾರವಾಗತ್ತೆ. ಮನಸ್ತಾಪಗಳು, ಜನರೊಂದಿಗೆ ವಿರೋಧ, ಚಿಂತೆ, ಆರೋಗ್ಯದಲ್ಲಿ ವ್ಯತ್ಯಾಸ, ಈ ಎಲ್ಲ ಅಶುಭ ಫಲವನ್ನು ಧನುರಾಶಿಯವರು ಈ ವಾರ ಎದುರಿಸಬೇಕಾಗತ್ತೆ. ಅಂದರೆ ಧನುರಾಶಿಯವರು ಈ ವಾರ ಅಷ್ಟು ಶುಭದ ವಾರವಲ್ಲ. ಸಮಸ್ಯೆಗಳಿಂದ, ತೊಂದರೆಗಳಿಂದ ಕೂಡಿರತಕ್ಕಂಥ ವಾರವಾಗಿರುತ್ತೆ. ಸ್ವಲ್ಪ ಕ್ಯಾಲ್ಕುಲೇಷನಿಂದ, ಎಚ್ಚರಿಕೆಯಿಂದ, ಜಾಣ್ಮೆ ಹೆಜ್ಜೆ ಇಡುವಂತರಾಗಿ ನೀವು. ಇಲ್ಲದಿದ್ದರೆ ಸಂಕಷ್ಟದಿಂದಲೇ ಇಡೀ ಸಂಪೂರ್ಣ ವಾರ ಕೂಡಿರತಕ್ಕಂಥದ್ದು ಆಗ್ಬಿಡುತ್ತೆ. ಧನುರಾಶಿಯವರು ಈ ವಾರ ನಿಮ್ಮ ಶಕ್ತಿ ಅನುಸಾರವಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡುವಂತರಾಗಿ. ಆ ಗುರು ರಾಘವೇಂದ್ರ ಖಂಡಿತವಾಗಿಯೂ ನಿಮ್ಮೆಲ್ಲ ತೊಂದರೆಗಳನ್ನು ದೂರ ಮಾಡಿಕೊಡ್ತಾರೆ. ಒಳ್ಳೆಯ ಅಭಿವೃದ್ಧಿಯನ್ನು, ಮನಸ್ಸಿಗೆ ಒಳ್ಳೆಯ ನೆಮ್ಮದಿಯನ್ನು ಖಂಡಿತವಾಗಿಯೂ ರಾಘವೇಂದ್ರ ಸ್ವಾಮಿ ಕರುಣಿಸಿಕೊಡುವಂತರಾಗ್ತಾರೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಈ ವಾರ ಧನುರಾಶಿ. ತುಂಬ ಜನಕ್ಕೆ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು. ಸಂತಾನ, ಮದುವೆ ಅಥವಾ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಎಷ್ಟೋ ಜನ ಹತ್ರ ಜಾತಕ ತೋರಿಸಿದ್ರು ಕೂಡ ಪರಿಹಾರವೇ ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರೆ ನೇರವಾಗಿ ನನ್ನನ್ನು ಭೇಟಿ ಮಾಡ್ಬೋದು. ಅಥವಾ ಫೋನ್ ಮುಖಾಂತರ, ವಿಡಿಯೋ ಕಾಲ್ಗಳ ಮುಖಾಂತರ ಕೂಡ ನೀವು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೋದು. ತುಂಬ ಜನ ಕೇಳ್ತಾ ಇದ್ರಿ
ಎಲ್ಲಿ ಸಿಗ್ತೀರಾ ನೇರವಾಗಿ, ಎಲ್ಲಿ ಭೇಟಿ ಮಾಡ್ಬೋದು ಅಂತ, ಮೈಸೂರಿನಲ್ಲಿ ನಮ್ಮ ಕಚೇರಿ ಇದೆ ಕುವೆಂಪು ನಗರದಲ್ಲಿ, ಬಂದು ನೇರವಾಗಿ ಭೇಟಿ ಮಾಡ್ಬೋದು. ಅಥವಾ ಬರೋಕ್ಕಾಗ್ತಾ ಇಲ್ಲ, ಸಮಯ ಅಭಾವ ಇದೆ, ತುಂಬ ದೂರ ಮನೆ ಇರತಕ್ಕಂಥದ್ದು ಅಂತಿದ್ರೆ ಕೆಳಗಡೆ ಡಿಸ್ಪ್ಲೇ ಆಗತಕ್ಕಂಥ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು. ವಿಡಿಯೋ ಕಾಲ್ ಮುಖಾಂತರ ಕೂಡ ಜ್ಯೋತಿಷ್ಯ ಕನ್ಸಲ್ಟೆನ್ಸಿಯನ್ನು ನೀವು ತೆಗೆದುಕೊಳ್ಬೋದು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮಕರ ರಾಶಿಯವರು ಈ ವಾರ ಉತ್ತಮ ಸನ್ಮಾನವನ್ನು, ಕೀರ್ತಿಯನ್ನು, ಉತ್ತಮ ಹೆಗ್ಗಳಿಕೆಗಳನ್ನು ಪಡೆದುಕೊಳ್ಳತಕ್ಕಂಥ ವಾರ. ಒಳ್ಳೆ ಹೆಸರನ್ನು ಪಡೆದುಕೊಳ್ತಾರೆ ಈ ವಾರ. ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ, ಮನೆಯಲ್ಲಿ ಅಕ್ಕಪಕ್ಕದವರಿಂದ, ಗೃಹಿಣಿಯರಿಗೆ ಈ ವಾರ ಶುಭದ ವಾರ. ಆತ್ಮೀಯರೊಂದಿಗೆ ಒಂದಷ್ಟು ಸಮಯವನ್ನು ಕಳೀತೀರಾ. ನಿಮ್ಮ ಕಷ್ಟ ಸುಖಗಳನ್ನು ಅವ್ರ ಹತ್ರ ಶೇರ್ ಅಂದರೆ ಹೇಳ್ಕೊಳ್ಳೋ ಮುಖಾಂತರ ಮನಸ್ಸಿಗೆ ನೆಮ್ಮದಿಯನ್ನು ಪಡೆದುಕೊಳ್ತೀರಾ. ಮನೆಗೆ ಅತಿಥಿಗಳ ಆಗಮನದಿಂದ ಏನೋ ವಿಧಂಥ ಸಂತೋಷ ಉಂಟಾಗುತ್ತೆ. ಮಕ್ಕಳ ಜೀವನದ ಅಭಿವೃದ್ಧಿಯನ್ನು ಕಾಡಿ ಮನಸ್ಸಿಗೆ ಏನೋ ವಿಧಂಥ ಸಂತೋಷ ಹಾಗೂ ನೆಮ್ಮದಿ ಲಭಿಸತಕ್ಕಂಥದ್ದು. ಕೆಲಸದ ವಿಚಾರದಲ್ಲಿ ಇರತಕ್ಕಂಥ ಸಮಸ್ಯೆಗಳು ದೂರವಾಗುತ್ತೆ. ದೂರದ ಪ್ರವಾಸವನ್ನು, ವಿದೇಶ ಪ್ರವಾಸವನ್ನು ಮಾಡಬೇಕು ಅಂತ ಕನಸು ಹೊತ್ಕೊಂಡವ್ರಿಗೆ ಈ ವಾರ ಶುಭದ ಸುದ್ದಿ ಸಿಗತಕ್ಕಂಥದ್ದು. ಯಾರು ಪ್ರಮೋಷನ್ನ ಅಪೇಕ್ಷೆಯಲ್ಲಿದ್ದೀರಾ, ಯಾರು ಟ್ರಾನ್ಸ್ಫರ್ನ ಅಪೇಕ್ಷೆಯಲ್ಲಿದ್ದೀರಾ ಸರ್ಕಾರಿ ಕೆಲಸದ ಉದ್ಯೋಗದಲ್ಲಿ, ಅವರಿಗೆ ಶುಭದ ವಾರ. ಖಂಡಿತ ಭಗವಂತನ ಅನುಗ್ರಹದಿಂದ ಈ ಎಲ್ಲ ವಿಚಾರದಲ್ಲಿ ಲಾಭವನ್ನು ಪಡೆದುಕೊಳ್ಳುವಂತರಾಗ್ತೀರಾ. ಕೆಲಸದಲ್ಲಿ ನೆಮ್ಮದಿ ಲಭಿಸತಕ್ಕಂಥದ್ದು ಹಾಗೂ ಈ ಸಂಪೂರ್ಣ ವಾರ ಸುಖದಿಂದ ನೆಮ್ಮದಿಯಿಂದ ಇರತಕ್ಕಂಥ ವಾರವಾಗಿ ಪರಿವರ್ತನೆಗೊಳ್ಳತಕ್ಕಂಥದ್ದು. ಅಂದರೆ ಮಕರ ರಾಶಿಯವರಿಗೆ ಈ ವಾರ ಶುಭದ ವಾರ, ಅಭಿವೃದ್ಧಿಯ ವಾರ. ಅದನ್ನು ಇನ್ನೂ ಯಥೇಚ್ಛವಾಗಿ ಕೆಲಸ ಕಾರ್ಯವನ್ನು ಮಾಡಿ, ಇನ್ನು ಯಥೇಚ್ಛವಾಗಿ ಶ್ರಮಪಟ್ಟು ಕೆಲಸ ಮಾಡಿ ಲಾಭ ಏನು ಗಳಿಸಬೇಕು ಅಂತ ಅಂದ್ಕೊಂಡಿದ್ರೆ ಅದರಲ್ಲಿ 2 ಪಟ್ಟು ದ್ವಿಗುಣವಾದಂಥ ಲಾಭವನ್ನು ಪಡೆದುಕೊಡುವಂಥದ್ದಾಗ್ತದೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಈ ವಾರ ನಿಮಗೆ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಅಷ್ಟು ಶುಭವನ್ನು, ಲಾಭವನ್ನು ಕುಂಭರಾಶಿಯವರು ಈ ವಾರ ಅಪೇಕ್ಷೆ ಮಾಡತಕ್ಕಂಥದ್ದು ಕಷ್ಟವಾಗುತ್ತೆ. ವಿರೋಧವನ್ನು ಕಟ್ಕೊಳ್ತೀರಿ ನೀವು ಈ ವಾರ. ಜಾಗ್ರತೆ ಇರೋ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಉಡಾಫೆ, ಸಣ್ಣ ನೆಗ್ಲೆಕ್ಟ್ ಮಾಡತಕ್ಕಂಥ ಒಂದು ಥಿಂಗ್ ನಿಮಗೆ ಈ ವಾರ ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದುಕೊಡುತ್ತೆ. ನಿಮ್ಮ ಹೆಸರಿಗೆ ಕಪ್ಪು ಚುಕ್ಕಿ ಆದರೂ ಕೂಡ ನೀವು ಆಶ್ಚರ್ಯಪಡುವಂತಿಲ್ಲ. ಹಾಗಾಗಿಯೇ ಈ ವಾರ ಏನೇ ಕೆಲಸ ಕಾರ್ಯವನ್ನು ಮಾಡಬೇಕು ಅಂತಿದ್ರು, ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಡ್ಬೇಕು ಅಂತಿದ್ರು 2 ಬಾರಿ ಯೋಚನೆ ಮಾಡಿ ಮುಂದುವರಿರಿ. ಇಲ್ಲದಿದ್ದರೆ ದೊಡ್ಡ ಸಂಕಷ್ಟವನ್ನು ನಿಮ್ಮ ಕೈಯಾರ ನೀವೇ ತಲೆ ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ. ಯಾರು ಹಣಕಾಸಿನ ವ್ಯಾಪಾರ ವ್ಯವಹಾರವನ್ನು ಮಾಡ್ತಿರೋ ಅವರು ಜಾಗ್ರತೆಯಿಂದಿರಿ. ಮೋಸ ಹೋಗತಕ್ಕಂಥ ಚಾನ್ಸಸ್ ಇರುತ್ತೆ. ಹಣವನ್ನು ಕಳ್ಕೊಳ್ಬೋದು ನೀವು ಈ ವಾರ. ವಾಹನವನ್ನು ಚಾಲನೆ ಮಾಡತಕ್ಕಂಥವರು ಪ್ರಮುಖ, ಯಾರು ಚಾಲಕರಾಗಿ, ಡ್ರೈವರ್ಗಳಾಗಿ ಯಾರು ವಾಹನ ಚಾಲನೆ ಮಾಡ್ತಾ ಇದ್ದಾರೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಜಾಗ್ರತೆಯಿಂದ ಚಾಲನೆ ಮಾಡತಕ್ಕಂಥದ್ದು. ಅಪಘಾತ ಅಥವಾ ಸಂಪೂರ್ಣ ಟ್ರಿಪ್ ಅಥವಾ ಯಾತ್ರೆ ಏನು ಹೋಗಿರ್ತೀರಾ ಅಲ್ಲಿ ಅಡೆತಡೆಗಳು, ಏನೋ ಸಮಸ್ಯೆಗಳನ್ನು ಬಾಧಿಸಿ ಯಾಕಾರೋ ಟ್ರಿಪ್ಪಿಗೆ ಬಂದ್ಬಿಟ್ಟು ಅಂತೇಳಿ ಅನ್ನತಕ್ಕಂಥ ಮನಸ್ಥಿತಿ ಬಂದ್ಬಿಡುತ್ತೆ. ಈ ವಾರ ಬುದ್ಧಿವಂತಿಕೆಯಿಂದ ಜಾಣ್ಮೆ ಹೆಜ್ಜೆ ಇಟ್ಟರೆ ಮಾತ್ರ ಕುಂಭರಾಶಿಯವರಿಗೆ ಲಾಭ. ಇಲ್ಲ ಆಗಿದ್ದಾಗಲಿ ಬಂದಿದ್ದು ಬರಲಿ ಏನಿರುತ್ತೆ ನೋಡ್ಕೊಂಡ್ಬಿಡ್ತೀನಿ ಅಂತ ಉಡಾಫೆಯಿಂದ, ನೆಗ್ಲೆಕ್ಟಿಂದ ಈ ವಾರ ಪ್ರಾರಂಭಿಸಿದ್ರೆ ವಾರದ ಅಂತ್ಯ ಭಾಗದೊಳಗೆ ನಾನಾ ರೀತಿಯ ಪಾಠವನ್ನು, ನಷ್ಟವನ್ನು ಅನುಭವಿಸ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ಇಂತಿಷ್ಟು ವಿಚಾರದಲ್ಲಿ ಜಾಗ್ರತೆಯ ಹೆಜ್ಜೆ ಇಡುವಂತರಾಗಿ. ಇನ್ನು ಕುಂಭರಾಶಿಯವರು ಈ ವಾರ ಆಂಜನೇಯನ ಆರಾಧನೆ ಯಥೇಚ್ಛವಾಗಿ ಮಾಡಿ. ಖಂಡಿತ ಎಲ್ಲ ಸಂಕಷ್ಟಗಳು ದೂರವಾಗುತ್ತೆ. ಆಂಜನೇಯ ಅನುಗ್ರಹದಿಂದ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ ಆ ಕೆಲಸ ಕಾರ್ಯಗಳು ಖಂಡಿತ ಈ ವಾರ ಈಡೇರತಕ್ಕಂಥದ್ದಾಗತ್ತೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕೀರ್ತಿ ಬೆಳೆಯುವುದು. ಖಂಡಿತ ಮೀನರಾಶಿಯವರಿಗೆ ಈ ವಾರ ಉತ್ತಮ ಕೀರ್ತಿ ಸಂಪಾದನೆ ಮಾಡತಕ್ಕಂಥ ವಾರವಾಗುತ್ತೆ. ಸರ್ಕಾರಿ ಕೆಲಸ ಕಾರ್ಯಗಳು ಯಾವುದು ಸ್ಟ್ರಕ್ ಆಗಿರುತ್ತೆ, ಯಾವುದೇ ಕೆಲಸಗಳು ಕೈಗೆ ಹತ್ತುತ್ತಾ ಇರೋದಿಲ್ಲ, ಯಾವುದು ಸ್ವಲ್ಪ ಹಿಂದೆ ಮುಂದೆ ತುಂಬ ಡಿಲೇ ಆಗ್ತಾಯಿತ್ತು,
ಎಲ್ಲ ಕೆಲಸ ಕಾರ್ಯಗಳು ಅಭಿವೃದ್ಧಿಯನ್ನು ಹೊಂದತಕ್ಕಂಥ ವಾರವಿದು. ಜನರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಕೆಲಸವನ್ನು ಸಾಧಿಸ್ಕೊಳ್ತೀರಾ. ಹಣಕಾಸಿನ ವೃದ್ಧಿ ಆಗುತ್ತೆ. ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲೂ ಕೂಡ ಉತ್ತಮ ಲಾಭವನ್ನು ನೋಡುವಂತರಾಗ್ತೀರಾ. ಕಾರ್ಯದ ಕ್ಷೇತ್ರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಮತ್ತೆ ತುಂಬ ಚೆನ್ನಾಗಿ ಆಕ್ಟಿವ್ ಆಗಿ ಎಲ್ಲವೂ ಕೂಡ ಆನ್ ಟೈಮ್ ಮುಗಿಯತಕ್ಕಂಥದ್ದಾಗತ್ತೆ. ಆತ್ಮೀಯ ಮಿತ್ರರು ಇನ್ನೂ ಯಥೇಚ್ಛವಾಗಿ ನಿಮ್ಮ ಪರವಾಗಿ ನಿಂತ್ಕೊಳ್ತಾರೆ. ಇನ್ನೂ ಹೊಸ ಉದ್ಯೋಗಗಳನ್ನು ಪ್ರಾರಂಭಿಸೋಕ್ಕೆ ಮನಸ್ಸನ್ನು ಮಾಡ್ತೀರಾ. ಆತ್ಮೀಯರೊಂದಿಗೆ ಕೂಡ ಸಲಿಗೆ ಜಾಸ್ತಿಯಾಗಿ ಮೆಲ್ಲ ಕಷ್ಟ ಸುಖಗಳನ್ನು ಹೇಳಿಕೊಂಡು ಅವರಿಂದ ಉತ್ತಮ ಪರಿಹಾರವನ್ನು ಸೂಕ್ತ ಸಲಹೆಯನ್ನು ಪಡೆದುಕೊಂಡು ಸರಿಪಡಿಸ್ಕೊಳ್ತಕ್ಕಂಥ ವಾರವಾಗಿ ಈ ವಾರ ಪರಿವರ್ತನೆ ಮಾಡ್ಕೊಳ್ತೀರಾ. ಸ್ವಲ್ಪ ಮಟ್ಟಿಗೆ ಸಾಲವನ್ನು ತೀರಿಸ್ಕೊಂಡು ಇರತಕ್ಕಂಥ ಕಮಿಟ್ಮೆಂಟ್ ಹೊರಗಡೆ ಬರೋಕ್ಕೆ ಈ ವಾರ ತುಂಬ ಪ್ರಯತ್ನಪಟ್ಟು ಸಕ್ಸಸ್ ಕೂಡ ಪಡೆದುಕೊಳ್ತೀವಿ. ಈ ವಾರ ಮೀನರಾಶಿಯವರಿಗೆ ಶುಭದ ವಾರ. ಕಣ್ಮುಚ್ಚಿಕೊಂಡು ಕೆಲಸ ಕಾರ್ಯದಲ್ಲಿ ಮುಂದುವರಿದ ಶ್ರಮಪಟ್ಟು ಒಳ್ಳೆ ಲಾಭವನ್ನು ವಾರದ ಅಂತ್ಯಭಾಗದಲ್ಲೇ ನೋಡುವಂತರಾಗ್ತೀರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡೋ ಮುಖಾಂತರ ನಿಮ್ಮ ಆತ್ಮೀಯರಿಗೆ ಎಲ್ಲ ನಮ್ಮ ಚಾನಲ್ಗಳನ್ನು ಪೇಜ್ಗಳನ್ನು ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಪ್ರತಿನಿತ್ಯವೂ ಕೂಡ ನಿಮಗೆ ಜ್ಯೋತಿಷ್ಯ, ವಾಸ್ತು, ಧರ್ಮದ ವಿಚಾರಗಳು, ತೀರ್ಥಕ್ಷೇತ್ರಗಳ ಮಾಹಿತಿ, ಅದರಲ್ಲಿನ ಇತಿಹಾಸ, ಯಾವ ರಾಶಿಯವರು ಯಾವ ತಿಂಗಳು ಸ್ವಲ್ಪ ಜಾಗೃತಿಯಿಂದ ಇರತಕ್ಕಂಥದ್ದು, ವರ್ಷ ಭವಿಷ್ಯದ ಫಲ, ರಾಶಿ ಫಲಗಳು ಹಾಗೂ ಸಂಪೂರ್ಣ ಜ್ಯೋತಿಷ್ಯದ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳನ್ನು ಹಾಗೂ ಉಪಯುಕ್ತವಾದಂಥ ಒಂದಷ್ಟು ಸಮಾಚಾರವನ್ನು ತಿಳಿಸ್ಕೊಡ್ತೇವೆ. ನಮ್ಮನ್ನು ಫಾಲೋ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಇನ್ನು ಹೊಸ ಕೆಲಸ ಕಾರ್ಯ ಮಾಡೋದಕ್ಕೆ ನಮಗೆಲ್ಲ ರೀತಿಯ ಸಹಾಯವನ್ನು ಮಾಡಿ ಅಂತೇಳಿ ಕೇಳ್ಕೊಳ್ತೇನೆ.